ನಮಸ್ಕಾರ. ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಇಲ್ಲಿ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಹೀರೆಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಜಜ್ಜಿಗೆ ಇಟ್ಕೊಂಡಿದ್ದೀನಿ. ಕರಿಬೇವು, ಅರಿಶಿನ, ಜೀರಿಗೆ, ಸಾಸಿವೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಖಾರ, 2 ಟೇಬಲ್ ಸ್ಪೂನಷ್ಟು ಹುರಿದಿರೋ ಶೇಂಗಾನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಕೂಡ ಹಾಕೋತಿದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನಷ್ಟು. ಆ ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಜಜ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದಾದ ನಂತರ ಕರಿಬೇವು ಹಾಕಿ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಹಾಕ್ತಿದ್ದೀನಿ. ನಮ್ಮ ಕಡೆ ಯಾವುದೇ ಮಸಾಲೆಗಳು ಏನು ಇವು ಹಾಕೋದಿಲ್ಲ. ಸುಮ್ಮನೆ ಉಪ್ಪು, ಖಾರ, ಅರಿಶಿಣ ಇಷ್ಟೇ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಊಟ. ಎಲ್ಲ ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಇವಾಗಲೇ ನಾನೇನು ಸೇರಿಸಿಲ್ಲ ಉಪ್ಪು, ಖಾರ. ಚೆನ್ನಾಗಿ ಅದು ಎಣ್ಣೆಲಿ ಕುದ್ದು ನೀರು ತಾನಾಗೆ ಬಿಡೋವರೆಗೂ ಕುದಿಸ್ಬೇಕು. ಆನಂತರ ನಾನಿಲ್ಲಿ ಅರಿಶಿಣ ಮತ್ತು ಖಾರ, ಉಪ್ಪು ಎಲ್ಲ ಹಾಕೋತಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು 3 ನಿಮಿಷ ಇದನ್ನು ಕೂಡ ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಮತ್ತೊಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ ಶೇಂಗಾ ಪೌಡ್ರ್ ತೊಗೊಂಡಿದ್ನಲ್ವ, ಅದನ್ನು ಕೂಡ ಇವಾಗ ಸೇರಿಸ್ತಿದ್ದೀನಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಶೇಂಗಾ ಪೌಡ್ರ್ ಹಾಕಿದ್ದೀನಿ. ಶೇಂಗಾ ಪೌಡ್ರ್ ಇಲ್ಲಾಂದರೆ ಗುರೆಳ್ಳು ಅಥವಾ ಹುಚ್ಚೆಳ್ಳು ಪೌಡ್ರು ಕೂಡ ಹಾಕ್ಕೋಬೋದು. ನೋಡಿ ಇಷ್ಟೇ ಇರುತ್ತೆ. ಇದರಲ್ಲಿ ಏನು ಮಸಾಲೆ ಗಿಸಾಲೆ ಏನೂ ಹಾಕೋದೇ ಇಲ್ಲ. ಬಿಸಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೂ ಹೀರೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸಾರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.